ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋ ಸರ್ವಜ್ಞನ ಗಾದೆ ಹಾಗೆ ಇಟ್ಟು ತಿಂದರೆ ಅಷ್ಟು ಶಕ್ತಿಯುತವಾಗಿರ್ತಾರೆ, ಬೆಟ್ಟನೇ ಕಿತ್ತಿ ಮಡಗುವಷ್ಟು ಶಕ್ತಿ ಇರ್ತಾರೆ. ಇಟ್ಟು ಅಂದರೆ ಅಚ್ಚ ಕನ್ನಡ ಹಳ್ಳಿ ಭಾಷೆಯಲ್ಲಿ ಮುದ್ದೆ ಅಂತ ಅರ್ಥ, ಅಥವಾ ರಾಗಿ ಬಾಲ್ ಅಂತ ಅರ್ಥ. ತುಂಬ ಕ್ಯಾಲ್ಶಿಯಮು ಮತ್ತು ಎಷ್ಟೊಂದು ಎನರ್ಜಿ ಕೂಡ ಇರುತ್ತೆ, ದೇಹಕ್ಕೆ ತಂಪು ಕೂಡ ಆಗಿರುತ್ತೆ. ಮೊದಲನೇ ಬಾರಿ ಯಾರು ಮುದ್ದೆ ಮಾಡ್ತಿರ್ತಾರೋ ಅವ್ರಿಗೋಸ್ಕರ ಈ ವಿಡಿಯೋ. ನಮ್ಮ ಮನೇಲಿ ವಾರಕ್ಕೆ 7 ದಿನದಲ್ಲಿ 6 ದಿನ ಆದರೂ ಕಂಪಲ್ಸರಿ ಒನ್ ಟೈಮ್ ಆದರೂ ಮುದ್ದೆ ಮಾಡಲೇಬೇಕು. ಮೊದಲನೇ ಸತಿ ಸ್ವಲ್ಪ ಬರಲ್ಲ, ಒಂದು ಸ್ವಲ್ಪ ಗಂಟಾಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಗೆ ಈಸಿ ಆಗುತ್ತೆ. ನೋಡ್ತಿದ್ರಲ್ಲ, ನಿಜ ಸಾಫ್ಟಾಗಿ ಒಂದು 2 ಇಂಗ್ರೀಡಿಯೆಂಟ್ಸ್ ಹಾಕಿ ಮೊದಲನೇ ಸತಿ ಮಾಡ್ತಿರೋರಿಗೆ ಹೇಗೆ ಈಸಿಯಾಗಿ ಮುದ್ದೆನ ಮಾಡೋದು ಅಂತ ನೋಡ್ಕೋಣ. ಎಲ್ಲರೂ ಕಷ್ಟ ಅಂತಾರೆ, ಸ್ವಲ್ಪ ಟ್ರೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಈ ಮುದ್ದೆನ ಮಾಡ್ಕೊಳ್ಬೋದು. 2 ಸೀಕ್ರೆಟ್ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ನಾನಿಲ್ಲಿ ಮೊದಲನೇದಾಗಿ ಒಂದು ಬೌಲಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಲೋಟಕ್ಕೆ ನೀವು 3/4 ಭಾಗದಷ್ಟು ಹಸಿಟ್ಟು ಹಾಕೋಬೇಕು, ರಾಗಿ ಹಸಿಟ್ಟು ಹಾಕೋಬೋದು. ಸ್ವಲ್ಪ ಬಿಸಿ ಆದ ತಕ್ಷಣ ನೀವು ಒಂದು 2 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಅದಕ್ಕೆ ಹಾಕೋಬಿಡಿ, ಯಾಕಂದರೆ ಗಂಟಾಗಲ್ಲ. ಈಗ ಸೀಕ್ರೆಟ್ ಏನಂದರೆ ಒಂದು 2-3 ಕಾಳಷ್ಟು ನಾನಿಲ್ಲಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ, ರುಚಿನೂ ಚೆನ್ನಾಗಿರುತ್ತೆ, ತುಂಬ ಗಂಟು ಬರಲ್ಲ. ಆದ್ದರಿಂದ ಮೊದಲನೇ ಸತಿ ಮಾಡೋರಿಗೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ, ಯಾವಾಗಲೂ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, BP ಜಾಸ್ತಿ ಆಗುತ್ತೆ, ನುಂಗ್ಕೊಬಿಡ್ತೀವಿ. ಹಾಗೆ 1 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ, ಇದೇ ಇಂಪಾರ್ಟೆಂಟು. 1 ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಥರ ಕುದಿ ಬರ್ತಾ ಇದ್ದಾಗ ಅದು ಉಪ್ಪು ಬರುತ್ತೆ. ಆವಾಗ ನಾನಿಲ್ಲಿ 1 ಬೌಲಷ್ಟು ನಾನಿಲ್ಲಿ ರಾಗಿ ಹಸಿಟ್ಟು ಅಥವಾ ರಾಗಿ ಪುಡಿನ ಹಾಕೋತಾ ಇದ್ದೀನಿ. ನೋಡ್ತಿದ್ರಲ್ಲ, ಇದಾದಮೇಲೆ ಜಾಸ್ತಿ ಫ್ಲೇಮ್ ಮಾಡಿಕೊಂಡು ನೋಡಿ, ಇದೆಲ್ಲ ಮುಚ್ಚೋಗ್ಬಿಡ್ಬೇಕು, ಅದು ಅಷ್ಟುವರೆಗೂ ನಾವು ಉಕ್ಕಿಸ್ಬೇಕು. ಉಕ್ಕಿಸಿ ಅಡೆ ಸುರಿಸ್ಬಾರ್ದು. ನೋಡಿ, ಇಷ್ಟು ಉಕ್ಕಾದ್ಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು. ಹಾಗೆಯೇ ಇಟ್ಟು ಬೇಯೋದು ಅಥವಾ ಮುದ್ದೆ ಬೇಯೋದು. ಮುದ್ದೆ ಬೆಂದ್ರೇ ಚೆನ್ನಾಗಿರೋದು, ಅಥವಾ ಹಸಿ ವಾಸನೆ ಅನ್ಸಲ್ಲ, ಮತ್ತು ಕಟ್ಟಬೇಕಾದ್ರೂ ನಿಮಗೆ ಕೈಗೆ ಗಂಟಾಗಲ್ಲ, ಇದೇ ಇಂಪಾರ್ಟೆಂಟು. ನೋಡ್ತಿದ್ರಲ್ಲ, ಈಗ ಒಂದು 5 ನಿಮಿಷ ಆದ್ರೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಮುಚ್ಚಿಟ್ಟಿಟ್ಬಿಟ್ರೆ ನಿಮಗೆ ಗಂಟಾಗಲ್ಲ. ಉಪ್ಪು ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ಈಗ ಒಂದು ಬಟ್ಲಲ್ಲಿ ಈ ಥರ ಕೈಗೆ ನೀವು ಕೈ ಅಂತಾರೆ ಅಥವಾ ಈ ಥರ ಜಾಲ್ರಿ, ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ತಗೊಳ್ಳಿ. ನಮ್ಮ ಮನೇಲಿ ಮುದ್ದೆ ಕೋಲ್ ತಗೋತೀವಿ, ಇದನ್ನು ಅಡಿಕೆ ದಬ್ಬೆಲಿ ಮಾಡಿರ್ತಾರೆ. ಹಳ್ಳಿ ಕಡೆ ಎಲ್ಲ ಇದು ಈಸಿಯಾಗಿ ಸಿಗುತ್ತೆ. ಅಥವಾ ಈ ಥರ ಕೆರೆಯೋ ಚಿಪ್ಪು ಅಂತ ಕರೀತಾರೆ, ಅಥವಾ ಈ ಥರ ಕೆರಿತೀವಲ್ಲ, ಅದಕ್ಕೆ ಹಳ್ಳಿ ಭಾಷೆಯಲ್ಲಿ ಕೆರೆಯೋ ಚಿಪ್ಪು ಅಂತಾರೆ. ನಮ್ಮ ಕಡೆ ಎಲ್ಲ ಇದೇ ಇದು ಮಡಿಕೊಂಡು ಈ ಮುದ್ದೆ ಕೆರೆಯೋಕ್ಕೆ ಈ ಥರ ಯೂಸ್ ಮಾಡ್ತೀವಿ. ನೋಡ್ತಿದ್ರಲ್ಲ, ಈಗ ಚೆನ್ನಾಗಿ ಕುದ್ದಿ ಒಂದು 5 ನಿಮಿಷ ಆಗಿದೆ ನೋಡಿ, ಈಗೆಲ್ಲ ಮುಳುಗಿದೆ. ಇವಾಗ ಸಣ್ಣಕ್ಕೆ ಹುರಿ ಮಡಿಕೊಂಡು ಇವಾಗ ಅದೇ ಕೋಲಲ್ಲಿ ನೋಡಿ, ಅಥವಾ ಅನ್ನದ ಕೈಯಲ್ಲಾದರೂ ನೀವು ಈಸಿಯಾಗಿ ಮಾಡ್ಕೋತೀವಿ ಅಂದರೆ ನೋಡಿ, ಗಂಟಾಗಲ್ಲ, ಅದು ಅನಿಸುತ್ತೆ. ಈ ಥರ ನಿಧಾನವಾಗಿ ನೀವು ಇದನ್ನು ತಿರುಕೋಬೇಕು. ನೋಡ್ತಿದ್ರಲ್ಲ, ಸಣ್ಣ ಫ್ಲೇಮ್ ಮಡಿಕೊಂಡು ಅಲ್ಲಿ ಬೇಯ್ತಾ ಇರಬೇಕು, ಹಾಗೇ ತಿರುತ್ತಾ ಇರಬೇಕು. ನೋಡಿ, ಒಂದು 2-3 ಸತಿ ಚೆನ್ನಾಗಿ ತಿರುಬೇಕು. ಈ ಹಂತದಲ್ಲೇ ನೀವು ಚೆನ್ನಾಗಿ ತಿರುಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ತಿರುತ್ತೀರೋ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ, ಮತ್ತು ಮುದ್ದೆನೂ ಬೇಯುತ್ತೆ, ದೇಹಕ್ಕೂ ತಂಪು. ಮುದ್ದೆ ನಿಜ ಎನರ್ಜಿ ಕೊಡುತ್ತೆ. ನಾವೇನಾದರೂ ನಾಷ್ಟ ಮಾಡಿಬಿಟ್ಟು ನಾವೇನಾದರೂ ಮಧ್ಯಾಹ್ನವರೆಗೂ ಇರೋಕ್ಕೆ ಆಗಲ್ಲ, ಆದರೆ ಮುದ್ದೆ ತಿಂದರೆ ಸಂಜೆವರೆಗೂ ನೀವು ಏನು ಊಟ ಇಲ್ದಿರೋ ಕೂಡ ಇರ್ಬೋದು. ಅದಕ್ಕೆ ಆಗಿನ ಕಾಲದಲ್ಲಿ 2 ಹೊತ್ತು ಊಟ ಮಾಡ್ತಿದ್ರು, ಬೆಳಗ್ಗೆ ಮತ್ತು ಸಂಜೆ. ಎಷ್ಟು ಎನರ್ಜಿಯಾಗಿ, ಎಷ್ಟು ಗಟ್ಟಿ ಮುಟ್ಟಾಗಿದ್ರು. ಇವಾಗ ಬೆಳಗ್ಗೆ 3 ಸಲ 4 ಸಲ ತಿಂದರೂ ಹೊಟ್ಟೆ ಹಸಿವು ಆಗ್ತಾನೇ ಇರುತ್ತೆ, ಮತ್ತು ಅಷ್ಟು ಎನರ್ಜಿ ಇರಲ್ಲ. ಆದ್ದರಿಂದ ದಿನದಲ್ಲಿ 1 ಟೈಮ್ ಆದರೂ ನೀವು ಮುದ್ದೆ ಮಾಡಿಕೊಂಡು ತಿನ್ನಬೇಕು. ಈಗ ನೋಡ್ತಿದ್ರಲ್ಲ, ಹುರಿನ ಕಮ್ಮಿ ಮಾಡಿಕೊಂಡೆ ನೀವು ಚೆನ್ನಾಗಿ ತಿರ್ಕೊಳ್ಬೇಕು. ನೋಡ್ತಿದ್ರಲ್ಲ, ಈಗ ಈ ಥರ ಆದರೂ ತಿರ್ಕೋಬೋದು. ಆ ಥರ ಕಂಫರ್ಟೇಬಲ್ ಇಲ್ಲ ಅಂದರೆ ಕೆಳಗಡೆ ಮಾಡಿಕೊಂಡು, ಇಲ್ಲಿ ಕರೆಂಟ್ ಇರಲಿಲ್ಲ ಆದರೂ ಮಾಡ್ತಾಯಿದ್ದೀನಿ, ಕೆಳಗಡೆ ಹಾಕ್ಕೊಂಡು ನೋಡಿ, ಈ ಥರ ಗಂಟಿಲ್ದಂಗೆ ನೀವು ಸ್ವಲ್ಪ ಕೂಡ ಗಂಟಿಲ್ದಂಗೆ ಕೆಳಗಡೆ ಮಾಡಿಕೊಂಡು ಒಂದು ಬಟ್ಟೆ ಸಪೋರ್ಟಿಗೆ ತಗೊಂಡು ತಿರ್ಕೋಬೇಕು. ಹಳ್ಳಿ ಕಡೆ ಎಲ್ಲ ಕಾವುಗೋಲು ಅಂತ ಸಿಗುತ್ತೆ ನೋಡಿ, ಸ್ವಲ್ಪ ನೀರು ಹಚ್ಕೊಂಡು ನೀವು ನೋಡಿದಾಗ ಕೈ ಗಂಟಲ್ವಲ್ಲ, ಆ ಹಂತದಲ್ಲಿ ನಿಮಗೆ ಇದು ಮುದ್ದೆ ರೆಡಿಯಾಗಿದೆ ಅಂತ. ತುಪ್ಪ ಹಾಕಿರೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ. ಮೊದಲನೇ ಸತಿ ಮಾಡಿದಾಗ ತುಪ್ಪ ಹಾಕ್ಕೊಂಡು ಮಾಡಿ, ಸ್ವಲ್ಪ ದಿನ ಹಾಕ್ಕೊಂಡು ಮಾಡಿ, ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆದಮೇಲೆ ನೀವು ತುಪ್ಪ ಹಾಕ್ಕೊಳ್ದಿರೋ ಕೂಡ ನೀವು ಮಾಡ್ತೀರಿ. ಈಗ ನೋಡಿ, ನಾನೊಂದು ತಟ್ಟೆಗೆ ಇದನ್ನೆಲ್ಲ ಕೆರ್ಕೋತಾ ಇದ್ದೀನಿ, ಮುದ್ದೆ ಕೋಲಿಂದೆಲ್ಲ ನೀಟಾಗಿ ತಕ್ಕೊಂಡು. ಇವಾಗ ಬಿಸಿ ಇದ್ದಾಗೇ ನೀವು ಕಟ್ಕೊಬಿಡ್ಬೇಕು ಮುದ್ದೆನ. ಜಾಸ್ತಿ ತಣ್ಣಗಾಗೋದ್ರೆ ಅದು ಶೇಪು ಬರಲ್ಲ, ಮತ್ತು ನಿಮ್ಮ ಕೈಗೆಲ್ಲ ಅಂಟಿರುತ್ತೆ, ಚೆನ್ನಾಗಿ ಸ್ಮೂತಾಗಿ ಬರಲ್ಲ. ಆದ್ದರಿಂದ ನೋಡಿ, ತಟ್ಟೆಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈಸಿಯಾಗಿ ನೀವು ಚೆನ್ನಾಗಿ ಬೇಯಿಸ್ಕೊಂಡು
ಬೇಯಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ತಿರುಕೋಬೇಕು. ಚೆನ್ನಾಗಿ ತಿರ್ಕೊಂಡಾಗೇ ಹಿಟ್ಟು ಬನಿ ಬರುತ್ತೆ ಅಂತಾರೆ, ಅಥವಾ ನೋಡಿ ಈ ಥರ ಸ್ಮೂತಾಗಿ ಆಗುತ್ತೆ. ನಿಧಾನವಾಗಿ ಬಿಸಿ ಬಿಸಿ ಇದ್ದಾಗೇ ನೀವು ಮುದ್ದೆ ಕಟ್ಕೊಡ್ಬೇಕು. ಮುದ್ದೆ ಕಟ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಬಿಟ್ರೆ ನಿಮಗೆ ಸಂಜೆವರೆಗೂ ಮುದ್ದೆ ಅದೇ ಥರ ಇರುತ್ತೆ, ಸ್ಮೂತಾಗಿ ಬರುತ್ತೆ. ನಿಜ ಮಿಲ್ಟ್ರಿ ಹೋಟ್ಲ್ಗಳೆಲ್ಲ ಜಾಸ್ತಿ ಮುದ್ದೆಗೆ ತುಪ್ಪ, ಡಾಲ್ಡಾ ಅಥವಾ ಬೆಣ್ಣೆ ಹಾಕ್ಬಿಟ್ಟಿರ್ತಾರೆ, ಅದಕ್ಕೆ ಅಷ್ಟೊಂದು ಸ್ಮೂತಾಗಿರುತ್ತೆ. ನೋಡ್ತಿದ್ರಲ್ಲ, ನಾನು ಹಸೆಕಾಳು ಉಪ್ಸಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಇದ್ದಾಗೆ ಮುದ್ದೆ. ನಮ್ಮ ಮನೇಲಿ ಯಾವಾಗಲೂ ಆಡ್ಕೊಳ್ಳೋರು ಏನಾದರೂ ಗಂಟು ಸಿಕ್ಬಿಟ್ರೆ ದ್ರಾಕ್ಷಿ ಗೋಡಂಬಿ ಸಿಕ್ಕೈತೆ ಅಂತ ಆಡ್ಕೊಳ್ಳೋರು. ಈಗ ಸ್ಮೂತಾಗಿ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ. ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಜ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.